ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ಯಾ ಮಾಮ್, ನಿನ್ಗೊಂದ್ ಮಾತು ಹೇಳ್ದೆ ಹೆಂಡತಿ ಮಾತನ್ನ ಕೇಳ್ಕೊಂಡು ಅವಳನ್ನ ಊರಿಗೆ ಕರ್ಕೊಂಡು ಹೋಗಿದ್ದಾನೆ. ನಿನ್ನ ಹತ್ರ ಬೇಡ ಮಾಮ್, ನಮ್ಮ ಹತ್ರ ಆದ್ರೂ ಹೇಳ್ಬೋದಿತ್ತಲ್ಲ. ಅದನ್ನ ಮುಚ್ಚಿಡೋದೇನಿದೆ? ಇದು ಅವನ್ ನಿರ್ಧಾರ ಅಲ್ಲ ಸಮಂತ. ಆ ಕೆಲಸದವಳು ಅವನ್ ತಲೆ ತುಂಬಿರ್ತಾಳೆ. ಇವನು ಕೋಲೆ ಬಸ್ ಒಂಥರ ತಲೆ ಆಡಿಸ್ಕೊಂಡು ಹೋಗಿರ್ತಾನೆ. ಅದು ಅಲ್ದೆ ನಿಮ್ಮ ಅಪ್ಪನ ಸಪೋರ್ಟ್ ಬೇರೆ ಇದೆಯಲ್ವಾ, ಅದಕ್ಕೆ ಅವಳು ಊರಿಗೆ ಕರ್ಕೊಂಡು ಹೋಗಿರ್ತಾಳೆ. ಅಲ್ಲ ಮಾಮ್, ಈ ಡ್ಯಾಡ್ ಮಯೂರಿಗೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅವ್ರ ಕೈ ಹಿಡಿದು ಇಷ್ಟು ವರ್ಷ ಸಂಸಾರ ಮಾಡಿರೋ ನಿನ್ ಮೇಲೆ ಇಲ್ದಿರೋ ಕಾಳಜಿನ ಅವಳ ಮೇಲೆ ತೋರಿಸ್ತಾರೆ. ಯಾವುದೇ ವಿಷಯ ಬರ್ಲಿ ಅವಳ ಪರವಾಗಿ ನಿಂತ್ಬಿಡ್ತಾರೆ. ಎಷ್ಟೇ ಆದ್ರೂ ಅವಳು ನಿಮ್ಮ ಅಪ್ಪನ ಊರ್ನವಳೆ ಅಲ್ವಾ. ಅದು ಅಲ್ದೆ ತೋಟ ನೋಡ್ಕೊಳ್ತಾ ಇದ್ದಾಳೆ ಅನ್ನೋ ಅನುಕಂಪ, ತಾರಕ್ ತಾಳಿ ಕಟ್ಟಿದಾನೆ ಅನ್ನೋ ಮಮಕಾರ ಸೇರಿ ಅವಳ ಪರ ವಹಿಸ್ಕೊಂಡು ಮಾತಾಡೋ ಹಾಗಾಗಿದೆ. ಮಾಮ್, ತಾರಕ್ನ ಈಗ ಅವಳ ಜೊತೆ ಊರು ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಅವನ್ ತಲೆ ಕೆಡ್ಸಿ ಕಂಪ್ಲೀಟ್ ಆಗಿ ಅವಳ ಕಡೆಗೆ ಮಾಡ್ಕೊಂಡ್ಬಿಟ್ರೆ ಏನ್ ಮಾಮ್ ಮಾಡೋದು? ಅವಳು ಒಳ್ಳೆಯವಳೇ ಇರ್ಬೋದು, ಆದ್ರೆ ಅವಳು ಅಷ್ಟೊಂದು ಬುದ್ಧಿವಂತೆ ಅಲ್ಲ. ಅವಳಿಗೆ ಕಣ್ಣೀರ್ ಹಾಕೋದ್ ಗೊತ್ತಿದೆ ಹೊರ್ತು ನನ್ನ ಮಗ ತಾರಕನ ಕೈವಶ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವನಿಗೂ ಅವಳ ಮೇಲೆ ಯಾವ ಪ್ರೀತಿನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವಳನ್ನ ಮುಂದೆ ಇಟ್ಕೊಂಡು ನನ್ನನ್ನ ಕಾಡಿಸ್ತಾ ಇದ್ದಾನೆ ಅಷ್ಟೆ. ಆದ್ರೆ ಇದು ತುಂಬಾ ದಿನ ನಡೆಯೋದಿಲ್ಲ. ಏನ್ ಮಾಮ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅಂತದ್ ಏನ್ ಮಾಡ್ತೀಯ ಮಾಮ್? ಈಗ ಊರಿಗೆ ಅವರಿಬ್ರು ಜೊತೆಯಾಗಿ ಹೋಗಿರ್ಬೋದು, ಆದ್ರೆ ವಾಪಸ್ ಬರೋದು ನನ್ನ ಮಗ ತಾರಕ್ ಮಾತ್ರ. ಹಾಗಾದ್ರೆ ಮಯೂರಿನ ಮಾಮ್ ಅಲ್ಲೇ ಇರಿಸ್ಬಿಡ್ತಾರ? ಹಾಗೇನಾದ್ರೂ ಮಾಡಿದ್ರೆ ಇಲ್ಲ ಮಾಟ ಏನು ನಡೆಯಲ್ಲ. ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ಅದ್ ಹೇಗ್ ಮಾಮ್? ಇಬ್ರು ಒಟ್ಟಿಗೆ ಹೋದ್ಮೇಲೆ ಒಟ್ಟಿಗೆ ವಾಪಸ್ ಬರ್ತಾರ ತಾನೆ? ಹಾಗಂತ ನೀನ್ ಅನ್ಕೊಂಡಿದ್ಯಾ? ಈಗ ನಾನ್ ಹೇಳ್ತಾ ಇದ್ದೀನಿ ಕೇಳು. ಆ ಕೆಲಸದವಳಿಗೆ ಈ ಮನೆ ಋಣ ಮುಗೀತು. ಸಿಂಗರಿ ರೀ ಸಿಂಗರಿ, ಏನ್ರಿ ಮಲಗ್ ಬಿಟ್ಟಿದ್ದೀರಾ? ಅವಾಗ್ಲಿಂದ ಎಲ್ಲಿಗೆ ಅಂತ ಕೇಳ್ತಿದ್ದೀರಲ್ಲ. ಬಂದಿದೀನಿ ನೋಡಿ, ಗಾಡಿಯಿಂದ ಇಳೀರಿ.